ಮುಖ್ಯಮಂತ್ರಿಗಳು ಗಂಡಸರಾಗಿರ್ತಕ್ಕಂಥ ಎಂಪಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಎರಡಕ್ಕೂ ಗಂಡಸ್ತನ ಇಲ್ಲ, ಮಂತ್ರಿಗಳಿಗೂ ಇಲ್ಲ, ಎಂಪಿಗಳಿಗೂ ಇಲ್ಲ, ಎಂಎಲ್ಎಗಳಿಗೂ ಇಲ್ಲ. ನಿಜವಾಗಿ ಇವರು ಗಂಡಸ್ತನ ಇದ್ರೆ ಪಾರ್ಲಿಮೆಂಟ್ ಒಳಗಡೆ, ಅಸೆಂಬ್ಲಿ ಒಳಗಡೆ ಮಾತಾಡಿ ರೈತರಿಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇವತ್ತೇನ್ ಮಾಡ್ತಾ ಇದ್ದಾರೆ? ರೈತರ ಕಣ್ಣಿಗೆ ಮೂಗಿಗೆ ತುಪ್ಪ ತೋರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು SAP ಯಾರು ನಿಧಿ ಮಾಡೋದು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ವಾ? ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಕಳೆದ ಸಾರಿ 5 ಕೋಟಿ 40 ಲಕ್ಷ ಟನ್ ಕಬ್ಬನ್ನು ರಾಜ್ಯದಲ್ಲಿ ಹರಿದಿದ್ದಾರೆ. ಈಗ 6.5 ಲಕ್ಷ ಟನ್ ಕಬ್ಬಿದೆ ರಾಜ್ಯದಲ್ಲಿ. ಆ ಕಬ್ಬನ್ನು ಹರಿಬೇಕು. ಜೊತೆಗೆ 10 ಲಕ್ಷ ಟನ್ ಕಬ್ಬಷ್ಟು ಕಾರ್ಖಾನೆಗಳಿಗೆ ಬೇಕಾಗಿದೆ ಮುಂದಕ್ಕೆ ಹರಿಲಿಕ್ಕೆ. ಇನ್ನು ಸರ್ಕಾರ ಮೀನಮೇಸ ಎಣಿಸ್ತಾ ಇದೆ ದರ ನಿಗದಿ ಮಾಡ್ತಕ್ಕಂಥದ್ದಲ್ಲಿ. ಯಾಕೆ? ಬಂಡವಾಳಶಾಹಿಗಳು, ರಾಜಕಾರಣಿಗಳು, ಮಂತ್ರಿಗಳು, ಈ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ರೈತರಿಗೆ ಚಪ್ಪಲಿ ಹೇಳಿದ್ದಾರೆ. ಒಂದ್ ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳಿದ್ದಾರೆ, ಬಿಜೆಪಿ ಅವರು ಒಬ್ಬಲಿಕ್ಕದ್ರಲ್ಲಿ, ಕಾಂಗ್ರೆಸ್ನವರು ಒಬ್ಬ ನಿಂತ್ಕೊಂಡು ಮಾತಾಡ್ತಾರೆ, JDS ನವರು ಮಾತಾಡ್ತಾರೆ. ಇವ್ರಿಗೆ ನಾಚಿಕೆ ಹಾಕಬೇಕು. ಮಾನ ಮರ್ಯಾದೆ ಇದ್ರೆ ನಿಮ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, MLAಗಳು, MP ಗಳಿದಾರಲ್ಲ, ಮೊದಲು ಅವ್ರ ಹತ್ರ ಹಣವನ್ನು 3,500 ರೂಪಾಯಿಂದ ನಾವು ಕೊಡ್ತೀವಿ, ಕಟಾವು ಸಾಗಾಣಿಕೆಯನ್ನು ಬಿಟ್ಟು ಅಂತ ಹೇಳಿಸಿ ಆಮೇಲೆ ಹೋಗೋರು ಕೂತ್ಕೊಳ್ಳಿ. ಅದನ್ನ ಬಿಟ್ಟು ರೈತರು ಹೋರಾಟದ ಅಂಗಡಿ ಇದೆ, ಆ ಹೋರಾಟದ ಹಾದಿಯಲ್ಲಿ ಬಂದು ತಮ್ಮ ರಾಜಕೀಯ ವ್ಯಾಪಾರ, ಚಿಲ್ಲರೆ ವ್ಯಾಪಾರ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ಆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಮತ್ತೆ ಇವತ್ತು 1 ಟನ್ ಸಕ್ಕರೆ ಕಪ್ಪನ್ನು ಹರಿದ್ರೆ 120 kg ಸಕ್ಕರೆ ಬರ್ತಾ ಇದೆ. 120 kg ಸಕ್ಕರೆ ಬರ್ತದೆ 1 ಟನ್ ಹರಿದ್ರೆ. ಜೊತೆಗೆ 50 ಲೀಟರ್ ಮೊಲಾಸಿಸ್ ಬರ್ತದೆ, 50 ಲೀಟರ್ 40 ಲೀಟರ್ ಎಥನಾಲ್ ಬರ್ತದೆ, 150 ಕಿಲೋವ್ಯಾಟ್ ವಿದ್ಯುತ್ ಬರ್ತದೆ. ಎಲ್ಲರಿಂದ ಒಟ್ಟಿಗೆ ಸುಮಾರು 12,500 ರೂಪಾಯಿ ಬರ್ತಾ ಇದೆ 1 ಟನ್ ಕಬ್ಬು ಹರಿದ್ರೆ. ಇದು ಆ ಲಾಭ ಅಲ್ವರಿಗೆ, ಕಾರ್ಖಾನೆಯವ್ರಿಗೆ. ಈ ಲಾಭವನ್ನು ತಿಂತಾ ಇದಾರಲ್ಲ, ಇದನ್ನೇ ಕೊಡಿ ರೈತರಿಗೆ ಅಂತ ಕೇಳ್ತಾ ಇರೋದು. ಈ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಒಂದಿಲ್ಲೇ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ? ಕೇವಲ 20-30 ಟನ್ ಅನ್ನು ಮಾರಾಟ ಮಾಡಲಿಕ್ಕೆ ಸಂದರ್ಭ ಅವಕಾಶ ಕೊಡ್ತಿದೆ. ಇದೆಲ್ಲ ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಕಬ್ಬು ಬೆಳೆಗಾರರು ಇವತ್ತು ಬೀದಿಗೆ ಬಂದಿದ್ದೇವೆ. ಸರ್ಕಾರ ಜಾಗೃತಿಯಾಗಿದೆ. ಆ ಜಾಗೃತಿ ಆಧಾರದ ಮೇಲೆ ರೈತರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಲಿಕ್ಕೆ ರಸ್ತೆ ಬಂದಿರೋದು ನಾವು.